राज्य में चल रहे वक्फ विवाद के मद्देनजर आज वक्फ हटाओ देश बचाओ समिति द्वारा एक प्रेस मीट का आयोजन किया गया। समिति के अध्यक्ष अमित चामुंडे ने आज शहर के पत्रिका भवन पत्रकारों से बात करते हुए वक्फ के संबंध में बताया और उनकी मांगों के बारे में बताया है। समिति के उपाध्यक्ष वीरू सिंह ठाकुर, कार्यदर्शी जगमोहन राजपूत सहित डॉक्टर सोमनाथ जानते, सुधाकर कटने, संतोष मणिके आदि उपस्थित रहे। कैमरामैन पपुराज का कवरेज। ಕೆಲವು ದಿನಗಳ ಹಿಂದೆ ಏನದು ವಕ್ಫ್ ಬೋರ್ಡ್ ಕಾನೂನನ್ನು ಇದು ಮಾಡ್ತಾ ಇದ್ದರು, ರೈತರ ಭೂಮಿಗಳನ್ನು ಕಬಳಿಸ್ತಾ ಇದ್ದರು. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ 25ನೇ ತಾರೀಕು ದಿವಸ ವಕ್ಫ್ ಹಟಾವ್ ದೇಶ್ ಬಚಾವ್ ಅಂತ ಸಮಿತಿಯಿಂದ ಬೀದರ್ ಜಿಲ್ಲೆಯಲ್ಲಿ 25ನೇ ತಾರೀಕಿನ ದಿವಸ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಹೋರಾಟನ ಹಮ್ಮಿಕೊಂಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ಈ ಮೀಡಿಯಾದ ಮಾಧ್ಯಮದ ಮುಖಾಂತರ ನಾವೆಲ್ಲ ನಮ್ಮ ಮುಖಂಡರಿಗೂ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ, ಮುಖಂಡರುಗಳಿಗೂ, ರೈತ ಬಾಂಧವರಿಗೂ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆ ಹೋರಾಟಗಾರದವರಿಗೂ ಅದು ಸಾರ್ವಜನಿಕರಿಗೂ ಕೂಡ ವಿಶೇಷವಾಗಿ ಬಹಳಷ್ಟು ರೈತರುಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂತಾರೆ ಈ ವಕ್ಫ್ ಬೋರ್ಡ್ ಅಂದ ಕಾನೂನು ರೈತರುಗಳ ಜಮೀನುಗಳನ್ನು ಕಬಳಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಈ ನಮ್ಮ ಬೀದರ್ ಸಮಿತಿಯಿಂದ ವಕ್ಫ್ ಹಟಾವ್ ದೇಶ್ ಬಚಾವ್ ಸಮಿತಿಯಿಂದ 25ನೇ ತಾರೀಕಿನ ದಿವಸ ಬೀದರಲ್ಲಿ ಒಂದು ಚಳವಳಿ ಮಾಡ್ತಾ ಇದ್ದೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಹಾಗೂ ಮುಖಂಡರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ರೈತರಿಗೂ ಅವತ್ತಿನ ದಿವಸ ನೀವೆಲ್ಲರೂ ಬಂದುಬಿಟ್ಟು ಸಹಕಾರ ಮಾಡಿಬಿಟ್ಟು ಈ ಒಂದು ನಮ್ಮ ಚಳುವಳಿ, ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತಿದ್ದೀನಿ. ಅದೇ ರೀತಿ ಅವತ್ತು 25ನೇ ದಿವಸ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಆಫೀಸ್ವರೆಗೂ ನಮ್ಮ ರ್ಯಾಲಿ ಇರುತ್ತದೆ. ಎಲ್ಲರೂ ಬರ್ಬೇಕಂತೇಳಿ ಬೆಳಗ್ಗೆ 10 ಗಂಟೆಗೆ ಶುರು ಆಗ್ತದೆ ಈ ರ್ಯಾಲಿ. ಅದಕ್ಕೆ ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ, ಎಲ್ಲರೂ ಬರ್ಬೇಕಂತೇಳಿ. ಪ್ರಮುಖರಲ್ಲಿ ವಿಶೇಷವಾಗಿ ಏನಂತಂದ್ರೆ ಬಿಜಾಪುರ ನಗರದ ಶಾಸಕರು, ಕೇಂದ್ರ ಮಾಜಿ ಸಚಿವರು, ಹಿಂದೂ ಫೈರ್ ಬ್ರ್ಯಾಂಡ್ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್, ರಾಜ್ಯದ ಮಾಜಿ ಮಂತ್ರಿಗಳು ಶ್ರೀ ರಮೇಶ್ ಜಾರಕಿಹೊಳಿ, ರಾಜ್ಯದ ಮಾಜಿ ಸಚಿವರಾದ ಶ್ರೀ ಅರವಿಂದ್ ಲಿಂಬಾಳಿ, ಮೈಸೂರಿನ ಹಿಂದೂ ಫೈರ್ ಬ್ರ್ಯಾಂಡ್ ಮಾಜಿ ಸಂಸದ್ ಪ್ರತಾಪ್ ಸಿಂಹ, ಮಾಜಿ ಸಂಸದರಾದ GM ಸಿದ್ದೇಶ್ವರ್, ಮಾಜಿ ಸಚಿವರಾದ ಶ್ರೀ ಕುಮಾರ್ ಬಂಗಾರಪ್ಪ ಹಾಗೂ ಹರಿಹರ ಶಾಸಕರಾದ BT ಹರೀಶ್, ಮುಖಂಡರಾದ BV ನಾಯಕ್, ಶ್ರೀ ಮಾಜಿ ಶಾಸಕರಾದ ಚಂದ್ರಪ್ಪ, ಶ್ರೀ NR ಸಂತೋಷ್ರವರು, M ಭಾರತ್ ಬಿರಾದರ್ ಹಾಗೂ ಈ ಥರ ಪ್ರಮುಖರ ನೇತೃತ್ವದಲ್ಲಿ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರುಗಳು, ಮುಖಂಡರುಗಳು, ರೈತರಿಗೂ ಈ ಒಂದು ಸಮಿತಿಯಲ್ಲಿ ಭಾಗವಹಿಸಬೇಕು, ನಮ್ಮ ಸಮಿತಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ ಈ ಮಾಧ್ಯಮದ ಮುಖಾಂತರ. ಅದೇ ರೀತಿ ಏನಂತಂದ್ರೆ ಈ ನಮ್ಮ ಕಾರ್ಯಕ್ರಮದ ವಿವರಗಳು, 25ನೇ ತಾರೀಕು ಕಾರ್ಯಕ್ರಮ ವಿವರಗಳು ಮುಂಜಾನೆ 8 ಗಂಟೆಗೆ ನಾವು ಎಲ್ಲ ನಾಯಕರುಗಳು ಸೇರಿಬಿಟ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಸಿದ್ಧಿವಿನಾಯಕ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಇಲ್ಲಿ ದರ್ಶನ ಪಡೆದು ವಕ್ಫ್ ಬೋರ್ಡ್ನಿಂದ ತಮ್ಮ ಆಸ್ತಿಯನ್ನು ಕಳೆದುಕೊಂಡ ಧರ್ಮಪುರ ಗ್ರಾಮಕ್ಕೆ ಮುಂಜಾನೆ 9 ಗಂಟೆಗೆ ಹೋಗ್ತಾ ಇದ್ದೀವಿ. ತದನಂತರ ಅಲ್ಲಿ ಭೇಟಿ ಮಾಡಿ ರೈತರ ಅಹವಾಲುಗಳನ್ನು ಸ್ವೀಕರಿಸಿ 10 ಗಂಟೆಗೆ ಮನ್ನಳ್ಳಿ ದಿಗ್ವಂತ ಮಾಜಿ ಶಾಸಕರು ಹಾಗೂ ನಾರಾಯಣರಾವ್ ಮನ್ನಳ್ಳಿಯವರ ಮನೆಗೆ ಭೇಟಿ ನೀಡಿ ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ, ಮಾತುಕತೆ ನಡೆಸಿಬಿಟ್ಟು ತದಾದ ನಂತರ ಗಣೇಶ್ ಮೈದಾನ ಬೀದರ್ಗೆ ಬಂದುಬಿಟ್ಟು ಗಣೇಶ್ ಮೈದಾನದಲ್ಲಿ 10:30 ಗಂಟೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೀವಿ. ತದನಂತರ ಮಧ್ಯಾಹ್ನ ಹೊತ್ತು ಊಟ ಮುಗಿಸ್ಕೊಂಡ್ಬಿಟ್ಟು 3 ಗಂಟೆಗೆ ಏನು 960 ಎಕರೆ ಅಧಿಕ ಭೂಮಿಯನ್ನು ಕಳೆದುಕೊಂಡ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದವರೊಂದಿಗೆ, ರೈತರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಸ್ವೀಕರಿಸ್ತೀವಿ. ತದನಂತರ ಕಲಬುರಗಿ ಜಿಲ್ಲೆ ಚಿಂಚೋಳಿ ಮೂಲಕ ಪ್ರಯಾಣ ಮತ್ತು ಮುಂದೆ ಬೆಳೆಸ್ತಾರಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. वक्फ बोर्ड हटाओ देश बचाओ समिति की ओर से आने वाले 25 तारीख को विरोध प्रदर्शन किया जा रहा है। इसमें भाग लेने के लिए कर्नाटक के बड़े बड़े नेता लोग, हिंदू ब्रांड यत्नाल गौड़ा पाटिल और मैसूर के पूर्व सांसद प्रताप सिम्हा जी और लिंबाणी जी और सिद्धेश्वर जी, कई बड़े प्रमुख लोग, बड़े हिंदू नेता लोग इसमें भाग लेने वाले हैं। आने वाले 25 तारीख को जो वक्फ बोर्ड की ओर से बिदर ज़िले में 13,000 एकड़ के ऊपर ज़मीन को वक्फ बोर्ड के अंडर में लिया गया है, खेत की ज़मीन को अंडर में लिया गया है, उसके विरोध में ये विरोध प्रदर्शन किया जा रहा है। वक्फ बोर्ड हटाओ देश बचाओ समिति इसका पूरा जवाबदारी ले रही है और इसका आयोजन कर रहे हैं। तो इसमें जितने भी लोग सहभागी, मतलब किसान लोग,
जिन लोगों के खेत चले गए हैं वक्फ बोर्ड में, वो सारे लोग इसमें भाग लेंगे और ज़्यादा से ज़्यादा संख्या में इसका विरोध प्रदर्शन हम करेंगे। आने वाले 25 तारीख को सुबह 10 बजे गणेश मैदान से रैली निकलेगी और डीसी ऑफिस को जाके ख़त्म होगी। ये प्रदर्शन में सभी जितने भी हिंदू संगठन है बीदर जिले के, वे सभी संगठन इसको समर्थन दे रहे हैं और इसमें भाग ले रहे हैं। लोकल लीडर, हमारे पूर्व सांसद होंगे या फिर एमएलए, जितने भी लोग हैं यहाँ के लोकल लीडर्स हैं, हिंदुत्व के लिए जितने भी होराटा करते हैं, वो सब लोगों का हम आह्वान करते हैं ज़्यादा से ज़्यादा संख्या में इस कार्यक्रम से जुड़े और इस विरोध प्रदर्शन को सक्सेसफुल बनाए और जितनी भी वक्फ बोर्ड में ज़मीन गई है वो वापस देने के लिए हम डीसी मैडम से आग्रह करेंगे। और जब तक ये ज़मीन वापस नहीं होती तब तक हम प्रतिभटना और विरोध प्रदर्शन हम करते रहेंगे। मेरा नाम वीरू ठाकुर, श्री राम सेना जिला अध्यक्ष, बीदर।